ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಅಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಏನಿದೆ ಅಂತ ಹೇಳಿದರೆ, ಇವತ್ತು ಅಣ್ಣ ಅವರು ಪೂಜೆ ಇಟ್ಕೊಂಡಿದ್ರು. ಶಬರಿಮಲೆಗೆ ಹೋಗೋ ಮಾಲೆ ಹಾಕ್ಕೊಂಡಿದ್ದಾರಲ್ಲ, ಸೊ ನಮ್ಮ ಮನೆಯಿಂದ ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ ನಾವು ಇರೋವಂಥ ಎಲ್ರಿಗೂ ಅಡುಗೆ ಮಾಡಿಕೊಡ್ಬೇಕಿತ್ತು ಪ್ರಸಾದ. ಸೊ ಹಾಗಾಗಿ ಶಿಲ್ಪ ಮತ್ತು ನಾನು ಇಬ್ಬರು ಇಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ನಾನಂತೂ ಏನೂ ಮಾಡಿಲ್ಲ, ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ಟೆ ಅಷ್ಟೇ. ಎಲ್ಲನೂ ಶಿಲ್ಪನೇ ಮಾಡಿದ್ಲು. ಸೊ ಕರೆದಿದ್ಲು ಒಬ್ಬಳೇ ಅಂಥೇಳಿ ಹಾಗಾಗಿ ಹೋಗಿದ್ದೆ. ಸರಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊಂಡಿದ್ದು. ಫಸ್ಟು ಇಲ್ಲಿ ಒಲೆ ಪೂಜೆನ ಮಾಡ್ಕೊಳ್ತಾ ಇದ್ದಾಳೆ. ಚತುರ್ ಕ್ಯೂರಾಸಿಟಿ ಜಾಸ್ತಿ, ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅವನು ಹಾಯ್ ಹಾಯ್ ಅಂತಿದ್ದಾನೆ. ಸೊ ಇವಾಗ ಒಲೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀವಿ. ಬಟ್ ಏನಾಯಿತು ಅಂತ ಹೇಳಿದ್ರೆ, ಏನಾಯಿತು ಹೆಂಗಾಯಿತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನಗಳಾದಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನಿಮ್ಮ ಸಪೋರ್ಟ್ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಇವಾಗ ಎಷ್ಟು ಖುಷಿಯಾಗಿ ಎಲ್ಲನೂ ಮಾಡಬೇಕಂತ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಬಟ್ ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ಆಗಿದ್ದು ಸ್ವಲ್ಪ ಟೈಮು ಲೇಟ್ ಆಗಿಬಿಟ್ಟಿತ್ತು. ನಾವು ಮಧ್ಯಾಹ್ನ ಒಂದು 3 o'clock ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ 5:30 ಆಗೋಗಿತ್ತು. 5:30, 6 ಹತ್ತಿರ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಮಾಡಬೇಕಾಗಿದ್ದರಿಂದ ನಾನೇನು ಮಾಡಿದ್ದೀನಿ, ವೀಡಿಯೋನ ಇಷ್ಟಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಎಂಡ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ರೆಸಿಪೀಸ್ ಆದಮೇಲೆ ವೀಡಿಯೋ ಶೂಟ್ ಮಾಡಿದ್ದೀನಿ. ನಾನು ಸ್ವಲ್ಪನೇ ವೀಡಿಯೋ ಶೂಟ್ ಮಾಡಿರೋದು. ಆಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ಮರ್ತೇ ಬಿಟ್ಟೆ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ. ಸೊ ಇಲ್ಲಿ ತರಕಾರಿ ಎಲ್ಲ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಇಷ್ಟು ವೀಡಿಯೋನ ನಾನು ಶೂಟ್ ಮಾಡಿದಂಥದ್ದು. ಆಮೇಲೆ ಶೂಟ್ ಮಾಡೋಣ ಅಂತ ಹೇಳ್ಕೊಂಡಿದ್ದು ಮೊಬೈಲ್ ಚಾರ್ಜ್ಗೆ ಹಾಕಿದ್ದೆ. ಹಂಗೆ ಮಾತಾಡ್ತಾ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಆಮೇಲೆ ನನಗೆ ನೆನಪಾಯ್ತು, ಅರ್ಧ ವೀಡಿಯೋ ಮಾಡಿದ್ದೀನಲ್ಲ, ಓಕೆ ಕಂಟಿನ್ಯೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಏನೇನು ಮಾಡಿದ್ದೆ ಅನ್ನೋದನ್ನು ಶೂಟ್ ಮಾಡಿದ್ದೀನಿ. ಬಟ್ ಫುಲ್ ವೀಡಿಯೋ ಶೂಟ್ ಮಾಡಬೇಕಾಗಿತ್ತು. ಎಲ್ಲನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಇಬ್ಬರೇ ಇದ್ದಿದ್ದರಿಂದ. ಬಟ್ ಇವರು ಹೇಳಿದ್ದೆ ಒಂದು ಮೆನು, ಆಮೇಲೆ ಮಾಡಿದ್ದೆ ಒಂದು ಮೆನು. ಹಾಗಾಗಿ ಫಸ್ಟ್ ಅಂದ್ಕೊಂಡಿದ್ದು ಒಂದು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿಕೊಟ್ರೆ ಸಾಕಂತ ಹೇಳಿದರು. ಅದಾದಮೇಲೆ ಇಲ್ಲ ಫುಲ್ ಮೀಲ್ಸ್ ಬೇಕು ಅಂತ ಹೇಳಿದ್ರು. ಆವಾಗ ಪ್ರತಿಯೊಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಲೇಟ್ ಆಯಿತು. ನೋಡ್ತಾ ಇರ್ಬೋದು ನೀವಿಲ್ಲಿ ಪಲಾವು, ಪಾಯಸ, ಆಮೇಲೆ ಪಲ್ಯ, ಕಾಳುಗಳ ಪಲ್ಯ ಮಾಡಿದ್ದೀವಿ, ಕೋಸಂಬರಿ, ಮೊಸರು ಬಜ್ಜಿ, ರಸಮ್ಮು, ವೈಟ್ ರೈಸು, ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಪೂಜೆ ಸ್ಟಾರ್ಟ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಜಾಯ್ನ್ ಆದ್ವಿ. ಯಾವ ರೀತಿ ಪೂಜೆ ಮಾಡ್ತಾರೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಫುಲ್ ವೀಡಿಯೋ, ಅದು ಹಾಡೆಲ್ಲ ಹೇಳ್ತಾರಲ್ಲ ಅದೆಲ್ಲ ಶೇರ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿದ್ದೀನಿ. ಅದಾದ ನಂತರ ನಾವು ಬಜ್ಜಿ ಮತ್ತು ಹಪ್ಪಳನ ಹಾಕಿರಲಿಲ್ಲ. ಈ ಕಡೆ ಕೂತ್ಕೊಂಡು ನಾನು ಮತ್ತು ಅಮ್ಮ ಇಬ್ಬರು ಬಜ್ಜಿ ಮತ್ತು ಹಪ್ಪಳ ಹಾಕ್ತಿದ್ವಿ. ಯಾಕಂದರೆ ತುಂಬ ಚಳಿ ಇದೆಲ್ಲ ಇವಾಗಿನ ವೆದರು. ಹಾಗಾಗಿ ಅಟ್ಲೀಸ್ಟ್ ಅದಾದರೂ ಬಿಸಿ ಇರಲಿ ಅವರಿಗೆ ತಿನ್ನೋವಾಗ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡಿದ್ವಿ. ನಾವು ಈ ಕಡೆ ಅದನ್ನು ಮಾಡಿಕೊಡ್ತಾಯಿದ್ವಿ. ಇನ್ನು ಮಿಕ್ಕಿದೆಲ್ಲರೂ ಊಟ ಬಡಿಸ್ತಾಯಿದ್ರು. ಸ್ವಾಮಿಗಳೆಲ್ಲರೂ ಊಟ ಮಾಡಬೇಕಂತ ಹೇಳಿದ್ರೆ ಫಸ್ಟೇ ಊಟ ಮಾಡಲ್ಲ. ಪೂಜೆ ಮಾಡಿರ್ತಾರಲ್ಲ, ಮತ್ತೆ ಮಂಗಳಾರತಿ ಮಾಡ್ಕೊಂಬಂದು ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅಲ್ಲಿ ಒಂದು ಕರ್ಪೂರನ ಕೂಡ ಅಂಟಿಸ್ತಾರೆ. ಆ ಕರ್ಪೂರ ಇರೋ ತನಕ ಎಲ್ಲರೂ ಶರಣಕ್ಕೆ ಹೋಗೋದಂತ ಹೇಳ್ತಾರೆ. ಅದನ್ನು ಕೂಗಿ ಆದಮೇಲೆ ಆ ಕರ್ಪೂರ ಆರಿದ ಮೇಲೆ ಊಟ ಮಾಡೋ ಅಂಥದ್ದು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಹಚ್ಚಿರ್ತಾರೆ ಅಂತ ಹೇಳಿ. ಸೊ ಇದು ಎಲ್ಲರೂ ಮಾತಾಡ್ತಾಯಿದ್ರು, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾನು ವಿಡಿಯೋನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಿದ್ರು, ಒಬ್ಬೊಬ್ಬರು ಒಂದೊಂದು ಹಾಡೆಲ್ಲ ಹೇಳ್ತಿರೋದ್ರಿಂದ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಕರ್ಪೂರನ ಹಚ್ಚಿಟ್ರು. ಅದು ಹಾರೋವರೆಗೂ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಸ್ವಾಮಿಗಳು ಶರಣಕ್ಕೆ ಹೋಗ್ತಾನೆ ಇರ್ತಾರೆ. ಅದು ಆರಿದ ನಂತರ ಊಟ ಮಾಡಬೇಕು. ಅಲ್ಲಿ ತನಕ ಒಬ್ಬರು ಕೂಡ ಎಂಜಿಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ನನ್ನ ಮಗಳೂ ಕೂಡ ಕೂತ್ಕೊಂಡಿದ್ದಾಳೆ. ಆ ಕಡೆ ನಮ್ಮ ಅಣ್ಣನ ಮಕ್ಕಳಿಗೂ ಕೂತ್ಕೊಂಡಿದ್ದಾರೆ, ಜಿಜ್ಜುನೂ ಕೂತ್ಕೊಂಡಿದ್ದಾನೆ. ಸೊ ಎಲ್ಲರೂ ಕೂತಿದ್ದಾರೆ. ಆ ಮಕ್ಳಿಗೂ ಅಷ್ಟೇ ಹೇಳಿದ್ದಾರೆ ಯಾರೂ ತಿನ್ನಬಾರ್ದು ಅಂತ. ಬಟ್ ಮಕ್ಕಳು ತಿಂದರೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಚಿಕ್ಕವರು. ಅಪ್ಪ ಕೂಡ ಬಂದಿರಲಿಲ್ಲ ಭಜನೆಗೆಲ್ಲ, ತುಂಬ ಲೇಟಾಗಿ ಬಂದರು. ನೋಡ್ತಾ ಇರ್ಬೋದು ಅಲ್ಲಿ ಬರ್ತಾಯಿದ್ದಾರೆ. ಸೊ ಅವರು ಹೊರಗಡೆ ಎಲ್ಲೋ ಹೋಗಿದ್ರು, ಲೇಟಾಗಿ ಬಂದರು. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯದಿಂದ ಮಾಡ್ತಾರೆ. ಕೆಲವು ಕಡೆ ಕೆಲವು ಥರ
ಅದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡೋದ್ರಿಂದ ಬೇರೆಯವ್ರು ನೋಡಿದಾಗ ಈ ಥರ ಮಾಡಬೇಕಿತ್ತಾ, ಈ ಥರ ಮಾಡ್ಬೋದಿತ್ತಾ ಅಂತ ಅನಿಸ್ಬೋದೇನೋ, ಬಟ್ ಗೊತ್ತಿಲ್ಲ. ಒಂದೊಂದು ಊರಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಮಾಡ್ತಾರೆ. ಸೊ ಇದು ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಗೊತ್ತಲ್ಲ, ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಾದರೂ ಇಲ್ಲಿ ಗೊತ್ತಿರೋರಿದ್ದರೆ ಈ ವಿಡಿಯೋನಲ್ಲಿ ಅವರಿಗೆ ಕೂಡ ಶೇರ್ ಮಾಡಿ. ಸೊ ನೋಡ್ತಾ ಇರ್ಬೋದು, ಇವಾಗ ಕರ್ಪೂರ ಇನ್ನೇನು ಆರ್ತಾ ಇದೆ. ಆರಿದ್ಮೇಲೆ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ಇವಾಗ ಕರ್ಪೂರ ಆರೋಯ್ತು. ಮತ್ತು ಇವ್ರು ಬಂದು ಮೊದಲನೇ ಸತಿ ಮಾಲೆ ಹಾಕ್ಕೊಂಡಿರೋರು. ಇವಾಗೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಸುಮಾರು ವರ್ಷಗಳಿಂದ ಹಾಕಿರೋರು ಇರ್ತಾರೆ ಅಲ್ಲಿ. ಅವ್ರ ಹತ್ರ ಹೋಗಿ ಇವರು ಮೊದಲನೇ ವರ್ಷ ಹಾಕ್ಕೊಂಡಿರೋರು ಭಿಕ್ಷೆ ಬೇಡಬೇಕು ಅಂತ ಏನೋ ಹೇಳ್ತಾರೆ. ಅವ್ರು ಕೊಟ್ಟಿದ್ದ ಪ್ರಸಾದನ ಅವರು ಊಟ ಮಾಡಬೇಕಂತೆ. ಸೊ ಅದಕ್ಕೆ ಎಂಜಿಲ್ ಮಾಡೋಕ್ಕೆ ಮುಂಚೆನೇ ಹೋಗಿ ಎಲ್ಲರ ಹತ್ರನೂ ಕೇಳಿ ಮಾಲೆ ಹಾಕ್ಕೊಂಡಿರೋರ ಹತ್ರ ಮಾತ್ರ ತೊಗೊಂಡು ಬಂದು ಅವ್ರು ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಸೊ ಈಗ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡ್ತಾ ಇರ್ಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ನಾಳೆ ಬೇರೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು.